ಎಲ್ಲವನ್ನ ಫ್ರೈಗಂತ ಇಟ್ಟಿದೆ. ಇದು ಈಗ ಫ್ರೈ ಆಗ್ತಾ ಇದೆ. ಶೆಟ್ಲಿ ಸುಕ್ಕ ಆಗ್ತಾ ಬಂತು. ಈಗ ಶೆಟ್ಲಿ ನಮ್ಮ ಕುಚುರು ಕಚ್ಚಿದ್ದು ನೋಡಿ, ಹೆಂಗ್ ಕಚ್ಚಿದ್ದ ಅವ ಕುಚುರು ನೋಡಿ. ತಪ್ಪು ತಿಳ್ಕೊಬಿಟ್ಟಿತ್ತು. ಮಾವಿನಕಾಯಿ ಸಿಕ್ಕಾಪಟ್ಟೆ ಆಗಿತ್ತು. ಅದು ಹಣ್ಣಾಗ್ಲಿಕ್ಕೂ ಕೊಡುದಿಲ್ಲ. ಅಷ್ಟು ತಿಂದು ಹೋಗ್ತಾನೆ. ಹೂಂಜಣ್ಣಂದೊಂದು ರೆಕ್ಕೆಯನ್ನ ಹೆಕ್ಕಿ ಇಟ್ಟಿದ್ದಾರೆ ನೋಡಿ. ಇಷ್ಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ಪೇಟೆಗೆ ಹೋಗಿದ್ದೆ ಒಂದು ಸ್ವಲ್ಪ ಸಾಮಾನನ್ನು ತರಬೇಕು ಅಂತ. ಹಾಗೆ ಸಾಮಾನನ್ನು ತಗೊಂಡು ಹಾಗೆ ಬರಬೇಕಾದ್ರೆ ಒಂದು ಸ್ವಲ್ಪ ಶೆಟ್ಲಿಯನ್ನು ತಗೊಂಡು ಬಂದಿದ್ದೆ. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆಯಿತು. ಅದನ್ನು ಈಗ ಸುಕ್ಕ ಮಾಡಬೇಕು. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆಯೇ ಈ ಒಂದು ಬ್ಲಾಗ್ನ ಕೊನೆ ತನಕ ನೋಡಿ. ಸುಮಾರು ದೊಡ್ಡದಲ್ಲ, ಇವತ್ತಿನ ದಿನ ಬ್ಲಾಗ್ ಮಾಡೋಕ್ಕಾಗೋದಿಲ್ಲ. ಸುಕ್ಕಕ್ಕೆ ಅಂತ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲವನ್ನ ಫ್ರೈಗಂತ ಇಟ್ಟಿದೆ. ಇದು ಈಗ ಫ್ರೈ ಆಗ್ತಾ ಇದೆ. ಈಗ ಒಂದು ಒಟ್ರಾಸಿ ಮಾಡೋದು, ಪರ್ಫೆಕ್ಟಾಗಿ ಮಾಡೋದಲ್ಲ. ಇದ್ದಂಥ ಒಂದು ಸ್ವಲ್ಪ ಸಾಮಾನನ್ನು ಹಾಕ್ಕೊಂಡು ಮಾಡುವಂಥದ್ದು. ಶೆಟ್ಲಿ ಸುಕ್ಕ ಆಗ್ತಾ ಬಂತು. ಈಗ ಶೆಟ್ಲಿ ಒಂದು ಬೆಂದರೆ ಆಯಿತು ಲಾಸ್ಟಿಗೆ ಇದು. ಹಾಗೆ ನೋಡಿ, ಈ ಥರ ಕಾಣ್ತದೆ. ಹಾಗೆ ಗೈಸ್, ಇವತ್ತು ಊಟಕ್ಕೆ ಬೇರೆ ಟೈಮ್ ಆಯಿತು. ಹಾಗೆ ಶೆಟ್ಲಿ ಸುಕ್ಕ ಒಂದು ಮಾಡಿಕೊಂಡು ಆಮೇಲೆ ಊಟ ಮಾಡೋದೇ. ಚಿಂಟು ಬೆಕ್ಕಂತೂ ಇಲ್ಲಿ ಮಲಗದೆ ನೋಡಿ, ಊಟ ಮಾಡ್ಕೊಂಡು. ಮತ್ತೆ ನನಗೆ ಮಾತಾಡಿಸ್ತಾವ ಸಣ್ಣ ಬೆಕ್ಕು. ಚೀಟು ಏನು ಗುರುಗುರುನೇ ಬಂತು ಅಲ್ವಾ. ಹಾಗೆ ಗೈಸ್, ಇಲ್ಲೊಬ್ಬ ಮಲ್ಕೊಂಡಿದ್ದಾನೆ ನೋಡಿ. ಇವ ಸಣ್ಣವ ನೋಡಿ, ಇಲ್ಲೆಲ್ಲ ಗಾಯ ಮಾಡ್ಕೊಂಡಿದ್ದ. ಹಾಗೆ ಇಲ್ಲೂ ನೋಡಿ ಹಿಂಗೆಲ್ಲ ಗಾಯ ಮಾಡ್ಕೊಂಡಾನೆ ಅವನು. ಗಾಯ ಆಗಿ ಸುಮಾರು ದಿನ ಆಯಿತು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಕುಚುರು ಕಚ್ಚಿದ್ದು ನೋಡಿ, ಹೆಂಗೆ ಕಚ್ಚಿದ್ದ ಅವ ಕುಚುರು ನೋಡಿ. ಕುಚುರು ಮತ್ತು ಚಾಕ್ಲೇಟ್ ಅಲ್ಲೇ ಮಲಗಿದ್ದಾರೆ. ಟೈಮ್ 4 ಗಂಟೆ ಆಯಿತು. ಹಾಗೆ ಈಗ ನಾನು ತೋಟದ ಹತ್ರ ಹೋಗ್ತಾ ಇದ್ದೆ. ಯಾಕಂತಂದರೆ ನಮ್ಮ ಕರುಗಳಿಗೆ ಸ್ವಲ್ಪ ಹಾಳೆಯನ್ನು ತಗೊಂಡು ಬರುವ ಅಂತ. ಬಿದ್ದದ ಏನೇನೋ ಗೊತ್ತಿಲ್ಲ. ನಾನು ತೋಟಕ್ಕೆ ಹೋಗದೆ ಸುಮಾರು ದಿನ ಆಯಿತು. ಹಾಗೆ ಇವತ್ತು ಹೋಗ್ತಾ ಇರೋದು ಗೈಸ್. ಸುಮಾರು ದಿನಗಳ ನಂತರ ವ್ಲಾಗೂ ಮಾಡಲಿಲ್ಲ, ತೋಟಕ್ಕೆ ಹೋಗಲೂ ಇಲ್ಲ. ಹಾಗೆ ಇಲ್ಲ ಒಂಥರ ಡಿಫ್ರೆಂಟ್ ಕಾಣ್ತಾ ಇದೆ ನನಗೆ. ನೋಡೋ, ಮಾವಿನಕಾಯಿ ಎಲ್ಲ ಸುಮಾರು ದೊಡ್ಡ ಆಗಿರೋದು ಇಷ್ಟೊತ್ತಿಗೆಲ್ಲ. ಹಾಗೆ ಹಾಳೆಯಿಂದ ನಾನು ಕಡ್ಕೊಂಡು ಬರುವ. ಸೊ ಗೈಸ್, ಆಫ್ಟರ್ ಅ ಲಾಂಗ್ ಟೈಮ್ ತೋಟವನ್ನು ನೋಡ್ತಾ ಇರೋದು ನೋಡಿ. ಏನೆಲ್ಲ ಅಪ್ಡೇಟ್ ಆಗದೆ ಅಂತಂದರೆ ಅದು ಗೈಸು, ಉದ್ದುದ್ದ ಗಿಡ ಎಲ್ಲ ಸಿಕ್ಕಾಪಟ್ಟೆ ಬಂದುಬಿಟ್ಟದೆ ನೋಡಿ ಗೈಸು. ಇಲ್ಲೆಲ್ಲ ಅದು ಅಡಿಕೆ ಗಿಡದ ಬುಡಕ್ಕಷ್ಟೇ ನೋಡಿ ಎಷ್ಟೆಲ್ಲ ದೊಡ್ಡ ಗಿಡ ಬಂದುಬಿಟ್ಟದೆ. ಅಂದರೆ ಅದು ಗೊಬ್ಬರ ಹಾಕಿದ್ರಲ್ಲ, ಅದ್ರ ಸಲುವಾಗಿ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟದೆ ನೋಡಿ. ಎಲ್ಲ ಅಡಿಕೆ ಗಿಡದ ಬುಡತಾಗೂ ನೋಡಿ ಸುಮಾರು ದೊಡ್ಡ ಬಂದುಬಿಟ್ಟದೆ. ಹಾಗೆ ಒಂಥರದ್ದು ನಮ್ಮ ತೋಟ ಎಲ್ಲ ಮೆಸ್ಸಿಯಾಗಿ ಕಾಣ್ತಾ ಇದೆ. ಹಾಗೆ ಗೈಸ್, ಹಾಳೆ 1, 2, 3 ಬಿದ್ದಂಗೆ ಕಾಣ್ತದೆ. ನೋಡುವ ಎಷ್ಟು ಸಿಗ್ತದೆ ಅಂತ. ಇದು ಮಾವಿನ ಮರಕ್ಕೆ ಮಾವಿನಕಾಯಿ ಎಲ್ಲ ದೊಡ್ಡ ಆಗಿರ್ಬೋದು ಅಂತ ನೋಡುವ ಅಂತ ನೋಡಿದರೆ ಒಂದು ಮಾವಿನಕಾಯಿ ನೆಟ್ಟಗೆ ಕಾಣ್ತಾ ಇಲ್ಲ. ಮೊದಲೆಲ್ಲ ಇಲ್ಲಿ ಕೆಳಗಡೆನೇ ಸುಮಾರು ಹೂ ಬಿಟ್ಟಿತ್ತು ಗೈಸ್. ನಾನೇ ತಪ್ಪು ತಿಳ್ಕೊಬಿಟ್ಟಿತ್ತು. ಮಾವಿನಕಾಯಿ ಸಿಕ್ಕಾಪಟ್ಟೆ ಆಗಿತ್ತು. ಆದರೆ ನೋಡಿ, ಇಲ್ಲಿ ನೋಡಿ ಹಿಂಗೆಲ್ಲ ತಿಂದು ಬಿಸಾಕದೆ ಮಂಗ. ಹಿಂಗೆಲ್ಲ ತಿಂದು ಬಿಸಾಕದ ಆವಾಗ ಎಲ್ಲಿ ಉಳಿಯೋದು. ನಾನು ಗೈಸ್ ಮೇಲ್ಗಡೆ ಅಷ್ಟೇ ನೋಡ್ತಾ ಬಂದೆ, ಕೆಳಗಡೆ ನೋಡಲೇ ಇಲ್ಲ. ನೋಡಿದರೆ ಮಂಗ ನೋಡಿ ಮೇಲೆ ಕೂತ್ಕೊಂಡು ತಿಂತಾದೆ. ಒಂದು ಮಂಗ ಅದೇ ನೋಡಿ, ಇಷ್ಟೆಲ್ಲ ತಿಂದು ಉದುರಿಸದೆ. ಹಾಗೆ ಗೈಸ್, ನಾವು ಈ ಮಾವಿನ ಹಣ್ಣನ್ನು ಈ ವರ್ಷದಲ್ಲಿ ತಿನ್ನುವುದು ಸುಳ್ಳಂತ ಕಾಣ್ತದೆ ನೋಡಿ. ಎಷ್ಟೆಲ್ಲ ತಿಂದು ಉದುರಿಸಾಕದೆ. ಇದು ಈ ಮಾವಿನಕಾಯಿ ಆದದ್ದೆಲ್ಲ ಮಂಗನಿಗೆ ಸಾಕಾಗ್ತದೆ. ನಾವು ತಿನ್ನೋದು ಆಮೇಲೆ ನೋಡಿ. ಇಲ್ಲೆಲ್ಲ ಉದುರಿಸದೆ ಇಷ್ಟು ದೊಡ್ಡ ಆಗಿದೆ ನೋಡಿ. ಓಡ್ತು ಈಗ. ಈ ಇಡೀ ದಿನ ಇಲ್ಲೇ ಇರ್ತದಿರಬೇಕು ಈ ಮಂಗ ನೋಡಿ. ಇಷ್ಟೆಲ್ಲ ಉದುರಿಸಾಕ ಹೋಗೋದೆ ಅಂತ.
ಹಾಗೆ ಇಲ್ಲೊಂದು ನೋಡಿ, ಇದು ಹಣ್ಣಾಗ್ಲಿಕ್ಕೆ ಆಗಿರೋದು. ಇದು ನೋಡಿ ತಿಂದು ಹೋಗದೆ ಅದು ಗೈಸ್. ಆ ಮಾವಿನಕಾಯಿ ಹಣ್ಣಾಗ್ಲಿಕ್ಕೂ ಕೊಡೋದಿಲ್ಲ, ಅಷ್ಟು ತಿಂದು 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 ಹೋಗ್ತಾನೆ ನೋಡಿ ಗೈಸ್. ಈಗ ಹೊಟ್ಟೆ ತುಂಬ ಮಾಡ್ಕೊಂಡು ಹೋಗ್ತು ಈಗ ಮಂಗ. ಇನ್ನು ಇಷ್ಟು ದಿನ ಗೈಸ ಮಂಗಕ್ಕೆಲ್ಲ ಇದು ಅಡಿಕೆ ಸಿಕ್ಕಿತ್ತು, ಈಗ ಅಡಿಕೆ ಮುಗೀತು. ಹಾಗೆ ಈಗ ಮಾವಿನಕಾಯಿ ಇದು ಹಿಡ್ಕೊಂಡದೆ ನೋಡಿ. ಮೇಲ್ಗಡೆ ಒಂದು ಸ್ವಲ್ಪ ಇದೆ ಅಷ್ಟೇ, ಕೆಳಗಡೆ ಇರೋದು ಅದಕ್ಕೆ ಕೈಗೆ ಸಿಗುವಂಥದ್ದೆಲ್ಲ ತಿಂದು ಖಾಲಿ ಮಾಡದೆ. ಈ ಮಂಗನ ಕಾಲದಲ್ಲಿ ಏನೇನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ. ತಿನ್ಕೊಂಡಲ್ಲಿ ಬೆಟ್ಟದಲ್ಲಿ ಹೋಗಿ ಕೂತದೆ ಈಗ. ಈ ಮಾವಿನಕಾಯಿದು ಮಂಗ ತಿಂತದನ್ನು ಯೋಚನೆನೇ ಇಲ್ಲ. ನೀನು ಅಂದರೆ ಸುಮ್ಮನೆ ಬಂದೆ ತೋಟಕ್ಕೆ, ಮಾವಿನಕಾಯಿ ಜಾಸ್ತಿ ಆಗಿರ್ಬೋದು ಅಂತ ನೋಡಿದರೆ ಆಗಿದ್ದೆಲ್ಲ ಮಂಗ ತಿಂದು ಉದುರಿಸಿಟ್ಟು ಹೋಗದೆ. ನಮ್ಮ ಆಕಳು ಬಂತು ನೋಡಿ, ಗೌರಿ ಆಕಳು ನೋಡ್ತದೆ. ಗೌರಿ ಮತ್ತು ಬೋಡಿ ಇಬ್ಬರು ಬಂದಾರೆ, ಉಳಿದವರು ಇಬ್ಬರಲ್ಲ 3 ಬಂದಿದ್ದಾರೆ. ಗೌರಿ ಊಟಮ್ಮ ಬಂದಿದ್ದಾಳೆ ನೋಡಿ. 4 ಜನ ಕಂಡ್ರು. ಏನು ಬೇಕು, ಏನು ಬೇಕೇ ಗೌರಿ? ನಡೀರಿ ಕೊಡುಗೆ ಹೋಗ್ರಿ. ಅಲ್ಲಿ ನೋಡಿ ಗೈಸ್, ಇದಕ್ಕೆ ಬೆನ್ನ ಮೇಲೆ ರಕ್ತ ಬಂದದೆ. ಇಲ್ಲಿ ಏನೋ ಆಗಿದೆ. ಮರಿ ನೋಡಿ ಆಟ ಆಡ್ತಾ ಇಲ್ಲಿ ಬಂದು ಕೂತ್ಕಣ. ನೀವು ಸಣ್ಣವ, ದೊಡ್ಡವನಂತೂ ಅಲ್ಲಿ ಹೋಗ್ಬಿಟ್ಟಿದ್ದಾನೆ. ಇವನ್ ನೋಡಿ ಸಣ್ಣವನ, ಇಡೀ ಊರು ಬೇಕಾಗ್ತದೆ ಅವ್ರಿಗೆ ಆಟ ಆಡಲಿಕ್ಕೆ. ಅವೇನೋ ಇಲ್ಲಿ ನಮ್ಮ ಹೂಂಜಣ್ಣದೊಂದು ರೆಕ್ಕೆಯನ್ನು ಹೆಕ್ಕಿ ಇಟ್ಟಿದ್ದಾರೆ ನೋಡಿ. ಇಷ್ಟು ದೊಡ್ಡದ್ದು ಪುಕ್ಕ, ಒಂದೇ ಗರಿ ಸಿಗ್ತದೆ ನೋಡಿ. ಎಷ್ಟು ಚಂದ ಕಾಣ್ತದೆ ನೋಡಿ. ಅರ್ಧ ವೈಟು ಅರ್ಧ ಬ್ಲ್ಯಾಕ್ ಅದೇ ಅದು, ಮತ್ತು ಕೊಕ್ಕೆ ಆಗದೆ ನೋಡಿ. ಹಾಗೆ ಗೈಸ್, ಇದೆಲ್ಲ ಗೇರಣ್ಣು ಎಲ್ಲ ಒಣಗಿ ಹೋಗದೆ. ಹಾಗೆ ಗೈಸ್, ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೆ. ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಟಾಟಾ, ಬೈ ಬೈ ಗೈಸ್.